ಅನಂತ್ ನಾಗ್ ಅವರು ಕನ್ನಡದಷ್ಟೇ ಅಲ್ಲ, ಈ ದೇಶದ ಕೆಲವು ನಟರಲ್ಲಿ ಇವರು ಒಬ್ಬ ಪ್ರಬುದ್ಧ ನಟ ಅನ್ನೋದು ಎರಡು ಮಾತಿಲ್ಲ. ಮತ್ತು ಅವ್ರನ್ನ ಇವತ್ತು ಕರೆದ ಪದ್ಮಭೂಷಣ ಕೊಟ್ಟಿದ್ದು ಸಹಿತ ಆ ಭೂಷಣಕ್ಕೆ ಇನ್ನಷ್ಟು ಮೆರುಗು ಕೊಡುವಂಥದ್ದು ಅಂತೇಳಿ ಅನ್ನೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಒಂದು ಹಲವು ಏನಪ್ಪ ಅಂದ್ರೆ ಇವ್ರ ಜೊತೆಗೆ ನಮ್ಮ ಶಂಕರ್ ನಾಗ್ ಅವರು ಉಳಿಬೇಕಾಗಿತ್ತು ಅಂತೇಳಿ. ಅವ್ರು ಉಳಿದಿದ್ರೆ ಇವರು ಇನ್ನೂ ಕ್ರಿಯಾಶೀಲರಾಗ್ತಾಯಿದ್ರು. ಕನ್ನಡ ಚಿತ್ರರಂಗ ಒಂದು ರೀತಿಯಿಂದ ಬಾಲಿವುಡ್ ಮಟ್ಟಕ್ಕೆ ಹೋಗ್ತದೋ ಏನೋ ಗೊತ್ತಿಲ್ಲ, ಆದರೆ ಹಾಲಿವುಡ್ ಮಟ್ಟಿಗೇನು ಹೋಗ್ತಾಯಿಲ್ಲ. ಮತ್ತು ಬೇರೆ ಬಾಲಿವುಡ್ ಮಟ್ಟಿಗೆ ಮಾತ್ರ ಒಳ್ಳೆಯ ಹೆಸರು ಪಡಿತಿತ್ತು ಅನ್ನೋದ್ರಲ್ಲಿ ನಾವು ಯಾವ ಸಂಶಯ ಪಡೋ ಅವಶ್ಯಕತೆ ಇಲ್ಲ. ಅದೇ ಕಾಲಿಗೆ ಇವತ್ತು ನೋಡಿರಿ, ತಮಿಳಾಗಿರ್ಬೋದು, ತೆಲುಗಾಗಿರ್ಬೋದು, ಅಥವಾ ಮರಾಠಿ ಆಗಿರ್ಬೋದು, ಅಥವಾ ನಮ್ಮ ಕೆಳಗಿನ ದಕ್ಷಿಣ ಭಾರತದ ಮಲಯಾಳಂ ಆಗಿರ್ಬೋದು, ಇಂಥ ಎಲ್ಲ ಚಿತ್ರಗಳ ಬಗ್ಗೆ ಅವೇನು ಚಿತ್ರ ಇವತ್ತು ಮೌಲ್ಯಾತ್ಮಕವಾಗಿ ಬೆಳೆದಿದ್ದಾವೆ ಫೀಲ್ಡ್ಗಳ. ಇವತ್ತು ನೋಡಿರಿ, ಮಲಯಾಳಂ ಕೇರಳದ ಮಾರ್ಕೆಟ್ ನಮಗಿಂತಲೂ ಕಡಿಮೆ ಅದ. ನಾವು ಇವತ್ತು ಭಾಳ ಇಲ್ಲಿ ನಮ್ಗೆ ಮಾರ್ಕೆಟ್ ಭಾಳ ಕಡಿಮೆ ಅದ ಕನ್ನಡದಲ್ಲಿ ಅಂತೇಳಿ, ನಮಗಿಂತಲೂ ಕಡಿಮೆ ಕೇರಳದವ್ರು. ಆದರೂ ಇದ್ದಿದ್ರಲ್ಲಿನ ಈ ವಿಶ್ವಮಟ್ಟದ ಚಿತ್ರಗಳನ್ನು ನೀಡಿದಂಥ ಒಂದು ಕೊಡುಗೆ ಏನದಪ್ಪ ಅಂದ್ರೆ ಅದು ಕೇರಳಿ ಅಲ್ಲಿ ವಿದ್ವಾಂಸರದು, ಸಿನಿಮಾ ಕಾರ್ಯಕರ್ತರದು, ಅಥವಾ ಅಲ್ಲಿ ನಿರ್ದೇಶಕರದು ಮತ್ತು